ಇವತ್ತು ರಥಸಪ್ತಮಿ. ಸೂರ್ಯನ ವಿಚಾರವನ್ನು ತಿಳ್ಕೊಳ್ಳುವಂತಹ ದಿವಸ. ಸೂರ್ಯ ಉಪನಿಷತ್ನಲ್ಲಿ ಸೂರ್ಯೋಪನಿಷತ್, ಅಥರ್ವಣಿ ಸೂರ್ಯೋಪನಿಷತ್ ಅನ್ನೋದರಲ್ಲಿ ಸೂರ್ಯನ ಬಗ್ಗೆ ಏನು ಹೇಳಿದ್ದಾರೆ ಅಂತ ನೋಡ್ಬೋದು. ಓಂ ಅಥ ಸೂರ್ಯಾಥರ್ವಾಂಗಿರತಂ ವ್ಯಾಖ್ಯಾಸ್ಯಾಮಃ ಬ್ರಹ್ಮ ಋಷಿ ಗಾಯತ್ರಿ ಛಂದಃ ಆದಿತ್ಯೋ ದೇವತಾ ಹಂಸಸೋಹಮಗ್ನಿನಾರಾಯಣಯುಕ್ತಂ ಬೀಜಂ ಹೃಲ್ಲೇಖಾಶಕ್ತಿ ವೇದಾದಿಸರ್ಗಸಂಯುಕ್ತಂ ಕೀಲಕಂ ಚತುರ್ವಿಧ ಪುರುಷಾರ್ಥ ಸಿದ್ಧ್ಯರ್ಥೇ ಜಪೇ ವಿನಿಯೋಗಃ. ಇಲ್ಲಿ ಬ್ರಹ್ಮ ಋಷಿಯಾಗಿದ್ದು ಬ್ರಹ್ಮನಿಗೆ ತಿಳಿದಂಥ ವಿಚಾರಗಳನ್ನು ಆದಿತ್ಯೋ ದೇವತ, ಆದಿತ್ಯ ದೇವತನೆಯಾಗಿರುವಂತಹ ಗಾಯತ್ರಿಯ ಛಂದಸ್ಸಿನಲ್ಲಿರುವಂತಹ ಹಂಸಃ ಸೋಹಮಗ್ನಿನಾರಾಯಣಯುಕ್ತಂ ಬೀಜಂ ಅಂತ ಮುಂದೆ ಹೇಳ್ಕೊಂಡು ಹೋಗ್ತಾರೆ. ಷಟ್ಸ್ವರಾರೂಢೇನ ಬೀಜೇನ ಷಡಂಗಂ ರಕ್ತಾಂಬುಜ ಸಂಸ್ಥಿತಂ ಸಪ್ತಾಶ್ವರಥಿನಂ ಹಿರಣ್ಯವರ್ಣಂ ಚತುರ್ಭುಜಂ ಪದ್ಮದ್ವಯಾಭಯವರದಹಸ್ತಂ ಕಾಲಚಕ್ರಪ್ರಣೀತಾರಂ ಶ್ರೀಸೂರ್ಯನಾರಾಯಣಂ ಯ ಏವಂ ವೇದ ಸ ವೈ ಬ್ರಾಹ್ಮಣಃ ಅಂತ ಹೇಳ್ತಾರೆ. 6 ಅಂಗಗಳನ್ನು ಹೊಂದಿ ರಕ್ತಾಂಬುಜ ಸಂಸ್ಥಿತಂ, ಅಲ್ಲಿ ಸಪ್ತಾಶ್ವರಥಿನಂ 7 ಅಶ್ವಗಳನ್ನು ರಥದಲ್ಲಿ ಧರಿಸಿರುವಂತಹ ಹಿರಣ್ಯವರ್ಣಂ, ಹಿರಣ್ಯ ಅಂತ ಅಂದರೆ ಚಿನ್ನದ ವರ್ಣದವನಾದ, ಚತುರ್ಭುಜಂ 4 ಭುಜಗಳನ್ನು ಹೊಂದಿರುವಂತಹ, ಪದ್ಮದ್ವಯಾಭಯ ವರದ ಹಸ್ತಂ ಪದ್ಮಗಳನ್ನು 2 ಕೈಗಳಲ್ಲಿ ಧರಿಸಿ ಅಭಯ ಮತ್ತು ವರದ ಹಸ್ತಗಳನ್ನು ಧರಿಸಿರುವಂತಹ, ಕಾಲಚಕ್ರ ಪ್ರಣೀತಾರಂ ಕಾಲದ ಚಕ್ರದ ಸಂಕೇತವಾಗಿರುವಂತಹ ಶ್ರೀ ಸೂರ್ಯನಾರಾಯಣನ ಇದನ್ನು ತಿಳ್ಕೋಬೇಕು. ಇವನು ಬ್ರಾಹ್ಮಣ, ಬ್ರಹ್ಮತತ್ವವನ್ನು ತಿಳಿದಿದ್ದಾನೆ. ಅವರಿಗೆ ಹೇಳುವಾಗ ಓಂ ಭೂರ್ಭುವತ್ಸವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಈ ಗಾಯತ್ರಿ ಛಂದಸ್ಸಿನಲ್ಲಿರುವಂತಹ ಸೂರ್ಯನ ಬಗ್ಗೆ ಮುಂದೆ ಹೇಳ್ತಾರೆ. ಸೂರ್ಯ ಆತ್ಮ ಜಗತಸ್ತಸ್ತುಷಶ್ಚ ಸೂರ್ಯಾದ್ವೈ ಖಲ್ವಿಮಾನಿ ಭೂತಾನಿ ಜಾಯಂತೆ. ಸೂರ್ಯನಿಂದಲೇ ಈ ಭೂತಗಳು ಎಲ್ಲವೂ ಉಂಟಾಗಿದೆ. ಸೂರ್ಯಾದ್ಯಜ್ಞಃ ಪರ್ಜನ್ಯೋ ಅನ್ನಮಾತ್ಮ, ಈ ಮಳೆ, ಈ ಅನ್ನ ಇವೆಲ್ಲ ಉತ್ಪತ್ತಿ ಆಗ್ತಾ ಇರುವಂಥದ್ದು ಅವನಿಂದಲೇ ಆಗಿದೆ. ನಮಸ್ತೆ ಆದಿತ್ಯ, ನಿನಗೆ ನಮಸ್ಕಾರ ಆದಿತ್ಯನೇ. ತ್ವಮೇವ ಪ್ರತ್ಯಕ್ಷಂ ಕರ್ಮಕರ್ತಾಸಿ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ, ನೀನು ಈ ಕರ್ಮಗಳನ್ನೆಲ್ಲ ಮಾಡುವಂಥ ಪ್ರೇರಣೆಯನ್ನು ಕೊಡುವಂತಹವನು ಅಥವಾ ಮಾಡಿಸುವಂತಹವನು ಅಂತ. ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ, ನೀನೇ ಪ್ರತ್ಯಕ್ಷವಾಗಿ ಬ್ರಹ್ಮನಾಗಿದ್ದೀಯೇ. ತ್ವಮೇವಂ ಪ್ರತ್ಯಕ್ಷಂ ವಿಷ್ಣುರಸಿ, ನೀನು ವಿಷ್ಣು ಆಗಿದ್ದೀಯೇ. ತ್ವಮೇವ ಪ್ರತ್ಯಕ್ಷಂ ರುದ್ರೋಸಿ, ನೀನು ರುದ್ರನೂ ಆಗಿದ್ದೀಯೇ. ತ್ವಮೇವ ಪ್ರತ್ಯಕ್ಷಂ ಮೃಗಸಿ, ಅಂದರೆ ಋಗ್ ವೇದವು ನೀನೇ ಆಗಿದ್ದೀಯೇ. ತ್ವಮೇವ ಪ್ರತ್ಯಕ್ಷಂ ಯಜುರಸಿ, ಯಜುರ್ವೇದವೂ ನೀನೇ ಆಗಿದ್ದೀಯೇ. ತ್ವಮೇವ ಪ್ರತ್ಯಕ್ಷಂ ಸಾಮಾಸಿ, ಸಾಮವೇದವೂ ಆಗಿದ್ದೀಯೇ. ಅಥರ್ವಾಸಿ, ತ್ವಮೇವ ಪ್ರತ್ಯಕ್ಷಂ ಅಥರ್ವಾಸಿ, ಅಥರ್ವವೂ ನೀನೇ ಆಗಿದ್ದೀಯೇ. ತ್ವಮೇವ ಸರ್ವಂ ಛಂದಾಂಸಿ. ಹಾಗೆ ಮುಂದೆ ಹೇಳ್ತಾರೆ, ಆದಿತ್ಯಾದ್ವಾಯುರ್ಜಾಯತೆ, ಆದಿತ್ಯಾದ್ ಭೂಮಿರ್ಜಾಯತೆ, ವಾಯುವು ಅವನಿಂದಲೇ ಆಗಿದೆ, ಭೂಮಿಯು ಅವನಿಂದಲೇ ಆಗಿದೆ. ಆದಿತ್ಯಾದಾಪೋ ಜಾಯಂತೆ, ಆದಿತ್ಯನಿಂದಲೇ ನೀರು ಆಗಿರುವಂತಹದ್ದು. ಆದಿತ್ಯ ಜ್ಯೋತಿರ್ಜಾಯಂತೆ, ಅಗ್ನಿಯು ಅವನಿಂದಲೇ ಜ್ಯೋತಿಯ ಸ್ವರೂಪದಿಂದ ಆಗಿದೆ. ಆದಿತ್ಯ ದ್ಯೋಮ ದಿಶೋ ಜಾಯಂತೆ,
ಆಕಾಶ ದಿಕ್ಕುಗಳು ಎಲ್ಲವೂ ಅವನಿಂದಲೇ ಆಗಿದೆ. ಆದಿತ್ಯ ದೇವ ಜಾಯಂತೆ, ಅವನಿಂದಲೇ ಎಲ್ಲವೂ ಆಗಲ್ಪಟ್ಟಿದೆ. ಹಾಗೆ ಹೇಳ್ತಾರೆ, ಆದಿತ್ಯ ವೇದ ಜಾಯಂತೆ, ವೇದಗಳು ಕೂಡ ಅವನಿಂದಲೇ ಹುಟ್ಟಲ್ಪಟ್ಟಿದ್ದಾವೆ. ಅಂದರೆ ವೇದಗಳು ಅಂದರೆ ಜ್ಞಾನವು ಅವನಿಂದಲೇ ಆಗಲ್ಪಟ್ಟಿದೆ ಅಂತ. ಆದಿತ್ಯೋ ವಾ ಏತನ್ಮಂಡಲಂ ತಪತಿ ಅಸಾವಾದಿತ್ಯೋ ಬ್ರಹ್ಮ ಆದಿತ್ಯೋ ಅಂತಃಕರಣ ಮನೋಬುದ್ಧಿ ಚಿತ್ತಾಹಂಕಾರಾ ಆದಿತ್ಯೋ ವೈ ವ್ಯಾನಸ್ಸಮಾನೋ ದಾನೋಪಾನಃ ಪ್ರಾಣಃ, ಎಲ್ಲವೂ ಅವನಿಂದಲೇ ಆಗಿದೆ ಅಂತ ಹೇಳ್ತಾ, ಶಬ್ದ ಸ್ಪರ್ಶ ರೂಪ ರಸ ಗಂಧ ಎಲ್ಲವೂ ಅವನಿಂದಲೇ, ಅಂದರೆ ಪಂಚಭೂತಗಳು ಅವನಿಂದಲೇ ಆಗಿದೆ. ನಮ್ಮಲ್ಲಿರುವಂತಹ ಪಂಚಭೂತಗಳನ್ನು ನೋಡುವುದಕ್ಕೆ ಸಹಾಯಕವಾಗಿರುವಂತಹ ಪಂಚೇಂದ್ರಿಯಗಳೂ ಕೂಡ ಅವನಿಂದಲೇ ಆಗಲ್ಪಟ್ಟಿದೆ ಅಂತ. ಹಾಗೆ ವಚನಾದಾನಗಮನ ವಿಸರ್ಗ ಆನಂದಾಹ, ಹೀಗೆ ಆನಂದಮಯೋ ವಿಜ್ಞಾನಮಯೋ ವಿಜ್ಞಾನ ಘನ ಆದಿತ್ಯ, ಅವನೇ ಎಲ್ಲವನ್ನು ಅವನಿಂದಲೇ ಆಗಲ್ಪಡ್ತಾ ಇದೆ ಅಂತ ಅಂದ್ಕೊಂಡು ಇದನ್ನು ತಿಳ್ಕೋಬೇಕು ಅಂತ ಮುಂದೆ ಹೀಗೆ ಹೇಳ್ತಾ ಹೋಗ್ತಾರೆ. ನಾನು ಯಾಕೆ ಇದನ್ನು ಇವತ್ತು ಹೇಳಿದೆ ಅಂದರೆ, ರಥಸಪ್ತಮಿಯ ಈ ದಿನ ಸೂರ್ಯನನ್ನು ಆಧಾರವಾಗಿ ನಾವು ಬದುಕ್ತಾ ಇದ್ದೇವೆ. ಸೂರ್ಯನ ಆಧಾರದಿಂದಲೇ ಈ ನಮ್ಮ ಪ್ರತಿದಿನದ ಬೆಳಗು ರಾತ್ರಿ ಎಲ್ಲವೂ ಆಗ್ತಾ ಇದೆ. ಹಾಗಾಗಿ ಸೂರ್ಯನಿಗೆ ನಾವು ಬಹಳ ಹತ್ತಿರವಾಗಿದ್ದೇವೆ. ಆದರೆ ನಾವು ಸೂರ್ಯನನ್ನು ನೋಡಬೇಕು ಅಂದ ತಕ್ಷಣವೇ ನಾವು ಆ ದೇವಸ್ಥಾನಕ್ಕೆ ಹೋಗಿ ಸೂರ್ಯನ ದೇವಸ್ಥಾನದ ಮುಂದೆ ಕ್ಯೂ ನಿಂತ್ಕೊಳ್ಳುವಂಥದ್ದು ಹಾಗೆಲ್ಲ ಆಗತ್ತೆ. ಅದರ ಬದಲು ನಿಮ್ಮ ಎದುರುಗಡೆ ಪ್ರತ್ಯಕ್ಷವಾಗಿ ಕಾಣ್ತಾ ಇರುವಂತಹ ಸೂರ್ಯನನ್ನು ಆ ಪ್ರಕೃತಿಯ ಜೊತೆಗೆ ನಾವು ನೋಡಿದಾಗ ಸೂರ್ಯನ ಆರಾಧನೆ, ಸೂರ್ಯ ನಮಸ್ಕಾರ, ಹಾಗೆ ಸೂರ್ಯನಿಂದ ಏನೇನು ಆಗಿದೆಯೋ ಅದನ್ನೆಲ್ಲ ಜ್ಞಾಪಿಸ್ಕೊಂಡು ಅವನಿಗೆ ಒಂದು ನಮಸ್ಕಾರವನ್ನು ಹೇಳುವಂತಹದ್ದು. ಇದು ಪ್ರಕೃತಿಯ ಜೊತೆ ಬದುಕುವಂತಹ ಎಲ್ಲ ಪ್ರಕೃತಿ ಪ್ರಿಯರಿಗೂ ಇದು ಅನ್ವಯವಾಗೋದ್ರಿಂದ ನಾವು ಆ ಎಲ್ಲ ಈ ಜೀವ ಜಗತ್ತಿಗೆ ಆಧಾರವಾಗಿರುವಂತಹ ಈ ಸೂರ್ಯನ ರಶ್ಮಿಯ ಆ ಎಲ್ಲ ಉಪಕಾರವನ್ನು ಪಡಿತಾ ಇರುವಂತಹ ನಾವು ಸೂರ್ಯನಿಗೆ ಮೂಲವಾಗಿ ನಾವು ನಮನವನ್ನು ಸಲ್ಲಿಸಬೇಕು. ಹಾಗಾಗಿ ನಾವು ಪ್ರಕೃತಿಯ ಆರಾಧಕರು. ಪ್ರಕೃತಿಯನ್ನೇ ನಮ್ಮ ಜೀವವಾಗಿ ಹೊಂದಿರುವಂತಹ ನಾವು ಆ ಪ್ರಕೃತಿಯ ಜೊತೆಯಲ್ಲಿ ಯಾವಾಗಲೂ ಅವನಿಂದ ಉಪಕೃತರಾಗಿರುವಂತಹ ನಾವೆಲ್ಲರೂ ಪ್ರತಿ ಸಾರಿಯೂ ಧನ್ಯವಾದಗಳನ್ನು ಹೇಳಬೇಕು. ಪ್ರತಿದಿನ ಅಲ್ಲದೇ ಇದ್ದರೂ ಇಂತಹ ದಿವಸಗಳು ನಾವು ಅವನ ಬಗ್ಗೆ ಹೆಚ್ಚು ತಿಳ್ಕೊಳ್ಳುವಂಥದ್ದು, ಅವನನ್ನು ಆರಾಧನೆ ಮಾಡುವಂಥದ್ದು ಸೂಕ್ತ ಅನ್ನುವಂಥದ್ದು. ಬಹಳ ವಿಶಾಲವಾಗಿ ನಿಮಗೆ ಸಮಯ ಜಾಸ್ತಿ ಆಯಿತು ಅಂತ ಅಂದ್ಕೊಳ್ತೀನಿ. ಆದರೂ ಇಲ್ಲಿರುವಂಥ ಕೆಲವು ಅಂಶಗಳನ್ನು ಸುಮ್ಮನೆ ಮೇಲ್ಮೈ ನೋಟಕ್ಕೆ ನಾನು ನಿಮಗೆ